ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ವೈಕುಂಠ ಏಕಾದಶಿ ದ್ವಾದಶಿಗಾಗಿ ಪ್ರಣಾಳಿಕಾಬದ್ಧವಾದ ಏರ್ಪಾಡುಗಳು. ಜನವರಿ 10ರಿಂದ 19ನೇ ತಾರೀಕಿನವರೆಗೂ ತಿರುಮಲದಲ್ಲಿ ವೈಕುಂಠ ದ್ವಾರ ದರ್ಶನ. ಸಮೀಕ್ಷಾ ಸಮಾವೇಶದಲ್ಲಿ ಅಧಿಕಾರಿಗಳಿಗೆ ಟಿಟಿಡಿ ಅಡಿಷನಲ್ ಇಒ ಆದೇಶಗಳು. ಜನವರಿ 13ರಿಂದ ಫೆಬ್ರವರಿ 26ರವರೆಗೂ ಮಹಾಕುಂಭಮೇಳ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಟಿಟಿಡಿ ವಿಸ್ತೃತ ಏರ್ಪಾಡುಗಳು. ತಿರುಪತಿಯಲ್ಲಿ ಟಿಟಿಡಿ ಜೆಇಒ ಸಮೀಕ್ಷಾ ಸಮಾವೇಶ. ಅಭಿಷೇಕ ಸೇವೆಯಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ಅಭಯ ಪ್ರದಾನ. ತಿರುಪತಿ ಅಲಿಪಿರಿಯ ಗೋಮಂದಿರದಲ್ಲಿ ವಿಶೇಷ ಕಾರ್ಯಕ್ರಮಗಳು. ಜಗತ್ತನ್ನಾಳುವ ಶ್ರೀರಂಗನಾಥ ಸ್ವಾಮಿಯನ್ನು ತನ್ನ ಪಾಶುರ ಗಾನದಿಂದ ಪ್ರಸನ್ನ ಮಾಡಿಕೊಂಡ ಮಹಾಭಕ್ತೆ ಶ್ರೀ ಗೋದಾದೇವಿ. ಪ್ರತಿನಿತ್ಯವೂ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸುಪ್ರಭಾತದೊಂದಿಗೆ ನಿದ್ರೆಯಿಂದ ಎಚ್ಚರಿಸುವುದು ವಾಡಿಕೆ. ಆದರೆ ಧನುರ್ಮಾಸದಲ್ಲಿ ತಿರುಪ್ಪಾವೈ ಪಾಶುರದಿಂದ ಸ್ವಾಮಿಯವರನ್ನು ನಿದ್ರೆಯಿಂದ ಎಚ್ಚರಗೊಳಿಸುತ್ತಾರೆ. ಈ ಕ್ರಮದಲ್ಲಿ ಧನುರ್ಮಾಸದ ಪಾಶುರವನ್ನು ಶ್ರದ್ಧಾ ಭಕ್ತಿಯಿಂದ ಶ್ರವಣಿಸೋಣ. ಶ್ರೀಮತೆ ರಾಮಾನುಜಾಯ ನಮಃ. 12ನೇ ದಿನದ ಪಾಸುರ. கனைற்றிலம் கற்றெருமை கன்று கிறங்கி நினைத்து முலை வழியே நின்று பால் சோர நனைத்தில்லம் சேராக்கும் நச்சல்வன் தங்காய் பனித்தனை வீல நின்வாசல் கடை பற்றி சினத்தினால் தென்னிலங்கை கோமானை செற்ற மனத்து கிணியானை பாடுவும் நீவாய் திரவாய் இனித்தான் எழுந்திராய் இதென்ன பேருறக்கம் அனைத்தில்ல தாரும் அறிந்தேலோರೆಂಬಾವಾಯ್ ಆಂಡಾಳ್ ತಿರುವಡಿಗಳೇ ಶರಣಂ. 2025ನೇ ಸಂವತ್ಸರ ಜನವರಿ 10ರಿಂದ 19ನೇ ತಾರೀಕಿನವರೆಗೂ ವೈಕುಂಠ ದ್ವಾರ ದರ್ಶನವನ್ನು ಪುರಸ್ಕರಿಸಿ ಮಾಡಬೇಕಾದ ಏರ್ಪಾಡುಗಳ ಬಗ್ಗೆ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಹಾಗೂ ಸಿವಿಎಸ್ಒ ಎಸ್ ಶ್ರೀಧರ್ ಅವರೊಂದಿಗೆ ಸಮೀಕ್ಷೆ ಸಮಾವೇಶವನ್ನು ನಿರ್ವಹಿಸಿದರು. ತಿರುಮಲದ ಅನ್ನಮಯ ಭವನದಲ್ಲಿ ಗುರುವಾರ ನಡೆದ ಈ ಸಮಾವೇಶದಲ್ಲಿ ಟಿಟಿಡಿಯ ವಿವಿಧ ವಿಭಾಗಾಧಿಪತಿಗಳು ಪಾಲ್ಗೊಂಡರು. ಈ ಸಂದರ್ಭವಾಗಿ ಅಡಿಷನಲ್ ಇಒ ವೈಕುಂಠ ದ್ವಾರ ದರ್ಶನಕ್ಕಾಗಿ ತಿರುಮಲ ಮಾಡುತ್ತಿರುವ ಏರ್ಪಾಡುಗಳ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತಿರುಮಲವನ್ನು ಶೋಭಾಯಮಾನವಾಗಿ ಅಲಂಕರಿಸುವ ವಿಧವಾಗಿ ವಿದ್ಯುತ್ ದೀಪಾಲಂಕಾರಗಳು, ಪುಷ್ಪಾಲಂಕಾರಗಳ ಬಗ್ಗೆ ಗಮನ ಹರಿಸಬೇಕು ಎಂದು ಅಡಿಷನಲ್ ಇಒ ಸೂಚಿಸಿದರು. ಭಕ್ತರಿಗೆ ಸಕಲ ಸೌಕರ್ಯಗಳ ಏರ್ಪಾಡು ಮಾಡಬೇಕೆಂದು ಆದೇಶಿಸಿದರು. ವೈಕುಂಠ ದ್ವಾರ ದರ್ಶನದ ಟೋಕನ್ಗಳನ್ನು ಜಾರಿಗೊಳಿಸುವ 9 ಕೇಂದ್ರಗಳಲ್ಲಿ ಭಕ್ತರಿಗೆ ಟೀ, ಕಾಫಿ, ಹಾಲು ದೊರೆಯುವ ಹಾಗೆ ಮಾಡಬೇಕು ಎಂದು ತಿಳಿಸಿದರು. 10 ದಿನಗಳ ವೈಕುಂಠ ದ್ವಾರ ದರ್ಶನಕ್ಕೆ ಟೋಕನ್ಗಳಿದ್ದ ಭಕ್ತರಿಗೆ ಮಾತ್ರವೇ ಅನುಮತಿಸುತ್ತೇವೆ ಎಂದು ತಿಳಿಸಿದರು. ನಿಗದಿತ ದರ್ಶನದ ದಿನದಂದು ಮಾತ್ರವೇ ಭಕ್ತರಿಗೆ ತಿರುಮಲಕ್ಕೆ ಅನುಮತಿಸುವೆವು ಎಂದು ತಿಳಿಸಿದರು. ಪ್ರೋಟೋಕಾಲ್ ಪ್ರಮುಖರ ವಿನಃ 10 ದಿನಗಳ ಕಾಲ ವಿಐಪಿ ಬ್ರೇಕ್ ದರ್ಶನಗಳು ರದ್ದುಗೊಳಿಸುತ್ತಿದ್ದೇವೆ ಎಂದು ಪ್ರಕಟಿಸಿದರು. ಸಣ್ಣ ಮಕ್ಕಳು, ವೃದ್ಧರು, ವಿಕಲಚೇತನರು, ಯೋಧರು, ಎನ್ಆರ್ಐ ಮುಂತಾದವರಿಗೆ ಈ 10 ದಿನಗಳ ವಿಶೇಷ ದರ್ಶನವನ್ನು ರದ್ದುಗೊಳಿಸುತ್ತಿದ್ದೇವೆ ಎಂದು ತಿಳಿಸಿದರು. ಗೋವಿಂದಮಾಲಾ ಭಕ್ತರಿಗೆ ಯಾವುದೇ ತರಹ ಪ್ರತ್ಯೇಕ ದರ್ಶನದ ಏರ್ಪಾಡುಗಳಿರುವುದಿಲ್ಲ. ದರ್ಶನದ ಟೋಕನ್ಗಳು ಹೊಂದಿರುವ ಭಕ್ತರಿಗೆ ಮಾತ್ರವೇ ದರ್ಶನಕ್ಕೆ ಅನುಮತಿಸಲಾಗುವುದು ಎಂದು ತಿಳಿಸಿದರು. ವೈಕುಂಠ ದ್ವಾರ ದರ್ಶನದ ದಿನಗಳಲ್ಲಿ ಕೊಠಡಿಗಳ ಅಡ್ವಾನ್ಸ್ ರಿಜಿಸ್ಟ್ರೇಷನ್ ರದ್ದುಗೊಳಿಸುತ್ತಿದ್ದೇವೆ ಎಂದರು. ಪ್ರತಿದಿನ 3,50,000 ಲಡ್ಡುಗಳನ್ನು ಮಾರಾಟ ಕೇಂದ್ರದಲ್ಲಿರುವ ಎಲ್ಲ ಕೌಂಟರ್ಗಳಲ್ಲಿ ಭಕ್ತರಿಗೆ ಸುಲಭವಾಗಿ ದೊರಕುವ ಹಾಗೆ ಮಾಡಬೇಕು ಎಂದು ತಿಳಿಸಿದರು. 3,000 ಮಂದಿ ಯುವ ಶ್ರೀವಾರಿ ಸೇವಕರು, ಸ್ಕೌಟ್ಸ್ ಅಂಡ್ ಗೈಡ್ ಸೇವಕರನ್ನು ಕ್ಯೂಲೈನ್ ನಿರ್ವಹಣೆಗಾಗಿ ನಿಯೋಜಿಸಬೇಕು ಎಂದು ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಅವರು ಅಧಿಕಾರಿಗಳಿಗೆ ಆದೇಶಿಸಿದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 2025ನೇ ಸಂವತ್ಸರ ಜನವರಿ 13ರಿಂದ ಫೆಬ್ರವರಿ 26ರವರೆಗೂ ಮಹಾಕುಂಭಮೇಳ ನಡೆಯಲಿದೆ. ಈ ಮಹಾಕುಂಭಮೇಳಕ್ಕೆ ಎಲ್ಲ ವಿಭಾಗದ ಅಧಿಕಾರಿಗಳು ಸಿದ್ಧರಾಗಬೇಕು ಎಂದು ಟಿಟಿಡಿ ಜೆಇಒ ಎಂ ಗೌತಮಿ ಅಧಿಕಾರಿಗಳಿಗೆ ಸೂಚಿಸಿದರು. ಶ್ರೀವಾರಿಯ ತದ್ರೂಪು ಆಲಯದ ಕೆಲಸ ತ್ವರಿತವಾಗಿ ಪೂರ್ಣಗೊಳಿಸುವುದಕ್ಕಾಗಿ ಪ್ರಣಾಳಿಕೆಯನ್ನು ರೂಪಿಸಿ ಅನುಷ್ಠಾನಗೊಳಿಸಬೇಕು ಎಂದರು.
ತಿರುಪತಿಯ ಟಿಟಿಡಿ ಪರಿಪಾಲನಾ ಭವನದ ಸಮಾವೇಶ ಮಂದಿರದಲ್ಲಿ ಜೆಇಒ ಗೌತಮಿ ವಿವಿಧ ಶಾಖಾಧಿಕಾರಿಗಳೊಂದಿಗೆ ಗುರುವಾರ ಸಮೀಕ್ಷೆ ನಿರ್ವಹಿಸಿದರು. ಈ ಸಂದರ್ಭವಾಗಿ ಮಹಾಕುಂಭಮೇಳಕ್ಕೆ ಉನ್ನತವಾದ ಏರ್ಪಾಡುಗಳನ್ನು ಮಾಡಬೇಕು ಎಂದು ವಿವಿಧ ಶಾಖಾಧಿಕಾರಿಗಳಿಗೆ ಜೆಇಒ ಎಂ ಗೌತಮಿ ಆದೇಶಿಸಿದರು. 47 ದಿನಗಳ ಕಾಲ ಜರುಗುವ ಈ ಮಹಾಕುಂಭಮೇಳ ಸಂದರ್ಭವಾಗಿ ಪ್ರಯಾಗ್ರಾಜ್ನಲ್ಲಿ ಶ್ರೀವಾರಿ ನಮೂನಾ ಆಲಯದಲ್ಲಿ ತಿರುಮಲದ ರೀತಿಯೇ ಪ್ರತಿನಿತ್ಯ ಸ್ವಾಮಿಗೆ ಕೈಂಕರ್ಯಗಳನ್ನು ನಿರ್ವಹಿಸಬೇಕು ಎಂದು ಸೂಚಿಸಿದರು. ಮುಖ್ಯವಾಗಿ ಶ್ರೀವಾರಿ ಕಲ್ಯಾಣೋತ್ಸವ, ಚಕ್ರಸ್ನಾನ ಮತ್ತಿತರ ಕೈಂಕರ್ಯಗಳ ಬಗ್ಗೆ ಪ್ರತ್ಯೇಕವಾಗಿ ಗಮನಹರಿಸಬೇಕು ಎಂದರು. ಹಾಗೆಯೇ ಟಿಟಿಡಿ ಪ್ರಾಜೆಕ್ಟ್ ಆಧ್ವರ್ಯದಲ್ಲಿ ನಡೆಯುವ ಭಜನಾ ಕಾರ್ಯಕ್ರಮಗಳಿಗಾಗಿ ಕಲಾ ವೃಂದಗಳನ್ನು ಏರ್ಪಾಡು ಮಾಡಿಕೊಳ್ಳಬೇಕು ಎಂದು ಸೂಚಿಸಿದರು. ಜನವರಿ 12ನೇ ತಾರೀಕು ಪುಣ್ಯಾಹವಾಚನ, ವಾಸ್ತುಹೋಮ, ಸಂಪ್ರೋಕ್ಷಣೆ ಕಾರ್ಯಕ್ರಮಕ್ಕಾಗಿ ಮೊದಲಿಗೆ ಏರ್ಪಾಡುಗಳನ್ನು ಮಾಡಿಕೊಳ್ಳಬೇಕು ಎಂದರು. ಈ ಸಮೀಕ್ಷೆಯಲ್ಲಿ ಕುಂಭಮೇಳದಲ್ಲಿರುವ ಟಿಟಿಡಿ ಅಧಿಕಾರಿಗಳು ವರ್ಚುವಲ್ ಆಗಿ ಭಾಗವಹಿಸಿ ಅಲ್ಲಿ ನಡೆಯುತ್ತಿರುವ ಏರ್ಪಾಡುಗಳನ್ನು ವಿಡಿಯೋ ಮೂಲಕ ವಿವರಿಸಿದರು. ಆನಂತರ ಟಿಟಿಡಿ ಜೆಇಒ ಎಂ ಗೌತಮಿ ಮಾತನಾಡುತ್ತಾ, ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಪ್ರತಿದಿನ ನಿರ್ವಹಿಸುವ ತರಹವೇ ಕುಂಭಮೇಳ ಶ್ರೀವಾರಿ ನಮೂನಾ ಆಲಯದಲ್ಲಿ ನಿರ್ವಹಿಸುವೆವು ಎಂದರು. ಶ್ರೀವಾರಿ ವೈಭವವನ್ನು ದ್ವಿಗುಣಗೊಳಿಸುವ ಹಾಗೆ ಕಾರ್ಯಕ್ರಮಗಳನ್ನು ಮಾಡುವೆವು ಎಂದು ವಿವರಿಸಿದರು. ಶ್ರೀವಾರಿ ಆಲಯದ ಪ್ರಧಾನ ಅರ್ಚಕರು ಅರ್ಚಕಂ ವೇಣುಗೋಪಾಲ ದೀಕ್ಷಿತುಲು ಮಾತನಾಡುತ್ತಾ, ವೈಖಾನಸ ಭಾಗವತ್ ಶಾಸ್ತ್ರದ ಪ್ರಕಾರ ಕುಂಭಮೇಳದಲ್ಲಿ ಏರ್ಪಾಡು ಮಾಡಲಿರುವ ಶ್ರೀವಾರಿ ನಮೂನಾ ಆಲಯದಲ್ಲಿ ಸ್ವಾಮಿಯವರಿಗೆ ಕೈಂಕರ್ಯಗಳನ್ನು ನಿರ್ವಹಿಸುವೆವು ಎಂದು ತಿಳಿಸಿದರು. ತಿರುಪತಿ ಅಲಿಪಿರಿಯಲ್ಲಿ ಟಿಟಿಡಿ ನಿರ್ಮಿಸಿರುವ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಆಧ್ಯಾತ್ಮಿಕ ಶೋಭೆ ಪ್ರಜ್ವಲಿಸುತ್ತಿದೆ. ಶುಕ್ರವಾರದ ಶುಭ ವೇಳೆ ಗೋಮಾತೆಯ ಸನ್ನಿಧಿಯಲ್ಲಿ ನೆಲೆಸಿರುವ ಗೋಪಾಲನಿಗೆ ಅಭಿಷೇಕ ಸೇವೆ ವಿಶೇಷವಾಗಿ ಜರುಗಿತು. ಅರ್ಚಕರು ಮೊದಲಿಗೆ ಸ್ವಾಮಿಯವರಿಗೆ ಷೋಡಶೋಪಚಾರ ಕೈಂಕರ್ಯಗಳನ್ನು ಪೂರ್ಣಗೊಳಿಸಿದರು. ಆನಂತರ ವೇದಮಂತ್ರಗಳು, ಮಂಗಳವಾದ್ಯಗಳ ನಡುವೆ ಪಂಚಾಮೃತಗಳು, ಅರಿಶಿಣ, ಚಂದನಾದಿ ಪರಿಮಳ ದ್ರವ್ಯಗಳೊಂದಿಗೆ ನಯನ ಮನೋಹರವಾಗಿ ಶ್ರೀ ವೇಣುಗೋಪಾಲನಿಗೆ ಅಭಿಷೇಕ ಸೇವೆ ಸಲ್ಲಿಸಿದರು. ಆನಂತರ ಪುಷ್ಪಗಳಿಂದ ಅಲಂಕರಿಸಿ ಕರ್ಪೂರ ನೀರಾಜನ ಸಮರ್ಪಿಸಿದರು. ಬೆಂಗಳೂರಿನ ಜಯನಗರ 5ನೇ ಬ್ಲಾಕ್ನಲ್ಲಿರುವ ಶ್ರೀ ನಂಜನಗೂಡು ಶ್ರೀ ರಾಘವೇಂದ್ರ ಮಠಕ್ಕೆ ಮಂತ್ರಾಲಯದ ಪೀಠಾಧಿಪತಿಗಳಾದ ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಆಗಮಿಸಿದರು. ಧನುರ್ಮಾಸದ ದ್ವಾದಶಿಯ ಅಂಗವಾಗಿ ಪರಮಪೂಜ್ಯ ಶ್ರೀ 1008 ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಬೆಂಗಳೂರಿನ ಜಯನಗರ ಶ್ರೀ ರಾಘವೇಂದ್ರ ಮಠಕ್ಕೆ ಶ್ರೀಮನ್ ಮೂಲ ರಾಮಚಂದ್ರ ದೇವರ ಸಂಸ್ಥಾನ ಪೂಜೆಯನ್ನು ನೆರವೇರಿಸಿ ಪ್ರಾತಃ ಕಾಲದ ವಿಶೇಷ ಪೂಜೆಯನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಸ್ವಾಮಿಗಳು ಸಲ್ಲಿಸಿ ಮಹಾಮಂಗಳಾರತಿ ನೆರವೇರಿಸಿದರು. ಈ ಪೂಜೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಶ್ರೀಗಳಿಂದ ತೀರ್ಥ, ಫಲಮಂತ್ರಾಕ್ಷತೆ, ಪ್ರಸಾದವನ್ನು ಸ್ವೀಕರಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು.
ಆಧ್ಯಾತ್ಮಿಕ ಚೈತನ್ಯವನ್ನು ಉತ್ತೇಜಿಸುವ ಮತ್ತು ಧಾರ್ಮಿಕ ಒಲವನ್ನು ಬೆಳಗಿಸುವ ನಿಟ್ಟಿನಲ್ಲಿ ತಿರುಮಲ ತಿರುಪತಿ ದೇವಸ್ಥಾನವು ಪ್ರತಿನಿತ್ಯ ಹಲವು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ. ಇದರ ಅಂಗವಾಗಿ ನಿತ್ಯವೂ ತಿರುಮಲ ನಾದನಿರಾಜನ ವೇದಿಕೆಯಲ್ಲಿ ವಿವಿಧ ಪುರಾಣಗಳು, ಇತಿಹಾಸ ಪಾರಾಯಣಗಳು ಭಕ್ತಿ ರಸಭರಿತವಾಗಿ ಜರುಗುತ್ತಿದೆ. ಈ ಕ್ರಮದಲ್ಲಿ ಪವಿತ್ರ ಧನುರ್ಮಾಸವನ್ನು ಪುರಸ್ಕರಿಸಿ ನಾದನಿರಾಜನ ವೇದಿಕೆಯಲ್ಲಿ ತಿರುಪ್ಪಾವೈ ಪ್ರವಚನಾಮೃತ ಶ್ರವಣಾನಂದಕರವಾಗಿ ಜರುಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಪರಿಪಾಲಕರಾದ ಕೆಇ ಲಕ್ಷ್ಮೀ ನರಸಿಂಹನ್ ಆಂಡಾಳ್ ವಿರಚಿತ ತಿರುಪ್ಪಾವೈ ಪಾಶುರದ ವಿಶೇಷತೆಯನ್ನು ವಿವರಿಸಿದರು. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. सदा वेङ्कटेशं स्मरामि स्मरामि हरे वेङ्कटेश प्रसीद प्रसीद प्रियं वेङ्कटेश प्रयच्छ प्रयच्छ. ಗೋವಿಂದ 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 ಗೋವಿಂದ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿಕಾವಲ್ ಟಿಟಿಡಿ ಇನ್ಫಾರ್ಮೇಷನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ನಾಗೈ ಜಿಲ್ಲೆಯ ತಿರುವೈಮೂರ್ನಲ್ಲಿರುವ ಶ್ರೀ ತ್ಯಾಗರಾಜಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರುವ ಅಷ್ಟಭೈರವ ದೇವಸ್ಥಾನದಲ್ಲಿ ಮಾರ್ಗಳಿ ಮಾಸವನ್ನು ಪುರಸ್ಕರಿಸಿ ವಿಶೇಷ ಪೂಜೆಯನ್ನು ನಿರ್ವಹಿಸಲಾಯಿತು. ಮಾರ್ಗಳಿ ಮಾಸ ಅಷ್ಟಮಿಯ ಪ್ರಯುಕ್ತ ದೇಗುಲದಲ್ಲಿರುವ ಶತ್ರು ಸಂಹಾರ ಭೈರವ, ಅಶಿತಾಂಗ ಭೈರವ, ರೂರು ಭೈರವ, ಚಂಡ ಭೈರವ, ಉನ್ಮತ್ತ ಭೈರವ, ಭೀಷಣ ಭೈರವ ಸೇರಿದಂತೆ 8 ಭೈರವ ಮೂರ್ತಿಗಳನ್ನು ಪೂಜಿಸಿದರು. ಈ ದೇವಾಲಯದಲ್ಲಿ ಮಾರ್ಗಳಿ ಮಾಸ ತೀಪಿರೈ ಅಷ್ಟಮಿ ನಿಮಿತ್ತ ಶಿವಾಚಾರ್ಯರಾದ ಪಿಚೈಮನಿ ನೇತೃತ್ವದಲ್ಲಿ ಮಹಾಯಾಗ ನಡೆಯಿತು. ಮಹಾಪೂರ್ಣಾಹುತಿಯ ನಂತರ ಮೊದಲು ಭೈರವನಿಗೆ ಎಳನೀರು, ಅರಿಶಿನ, ಹಾಲು, ಮೊಸರು, ಪನ್ನೀರು
ಶ್ರೀಗಂಧ, ಪಂಚಾಮೃತ, ಕುಂಕುಮದಿಂದ ವಿಶೇಷ ಅಭಿಷೇಕ ಮಾಡಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇದರಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ 2025 ನೂತನ ಸಂವತ್ಸರದ ನೂತನ ಕ್ಯಾಲೆಂಡರ್ಗಳು, ಡೈರಿಗಳು ಲಭ್ಯವಾಗುತ್ತಿದೆ. ಈ ಕ್ಯಾಲೆಂಡರ್ಗಳು ವಿವಿಧ ರೀತಿಯಲ್ಲಿವೆ. ಟೇಬಲ್ ಕ್ಯಾಲೆಂಡರ್ 75 ರೂಪಾಯಿ, ಗೋಡೆ ಕ್ಯಾಲೆಂಡರ್ ಸಿಂಗಲ್ ಶೀಟ್ 20 ರೂಪಾಯಿ, ಗೋಡೆ ಕ್ಯಾಲೆಂಡರ್ 3D 450 ರೂಪಾಯಿ, ಗೋಡೆ ಕ್ಯಾಲೆಂಡರ್ 12 ಹಾಳೆಗಳ ಗೋಡೆ ಕ್ಯಾಲೆಂಡರ್ 130 ರೂಪಾಯಿ, ಚಿಕ್ಕ ಗೋಡೆ ಕ್ಯಾಲೆಂಡರ್ 90 ರೂಪಾಯಿಗಳು, ಡೈರಿ 150 ರೂಪಾಯಿ, ಚಿಕ್ಕ ಡೈರಿ 120 ರೂಪಾಯಿ. ಭಕ್ತರು ಆಲಯದ ಆವರಣದಲ್ಲಿರುವ ಕೌಂಟರ್ನಲ್ಲಿ ಹಣವನ್ನು ಪಾವತಿಸಿ ಕ್ಯಾಲೆಂಡರ್, ಡೈರಿಯನ್ನು ಪಡೆದು ಶ್ರೀ ಶ್ರೀನಿವಾಸನ ಕೃಪಾ ಕಟಾಕ್ಷ ಪಡೆಯಬೇಕಾಗಿ ವಿನಂತಿ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಲಿಂಗದಹಳ್ಳಿಯಲ್ಲಿ ಶ್ರೀ ರಾಮಾಂಕಿತ ರಾಮದಾಸರ ಆರಾಧನಾ ಮಹೋತ್ಸವ ಅತ್ಯಂತ ವೈಭವದಿಂದ ನಡೆಯಿತು. ಬೆಳಗ್ಗೆ ಶ್ರೀರಾಮದಾಸರ ಭಾವಚಿತ್ರವನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಪಲ್ಲಕ್ಕಿ ಉತ್ಸವವನ್ನು ನೆರವೇರಿಸಿ ಬಳಿಕ ಶ್ರೀರಾಮ ಹೋಮ ಜರುಗಿಸಿದರು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ನಾಗೈ ಸಮೀಪದಲ್ಲಿರುವ ಅರಣ್ಮಿಗು ಜ್ಞಾನಾಂಬಾಳ್ ಸಮೇತ ಶ್ರೀ ಕಾಳಹಸ್ತೇಶ್ವರ ದೇವಾಲಯದಲ್ಲಿ ಸುಬ್ರಹ್ಮಣ್ಯ ಶಾಂತ ಶತ್ರು ಸಂಹಾರ ಯಾಗ ಪೂಜೆ ನಡೆಯಿತು. ಪುರಾತನವಾದ ಮತ್ತು ಮಂಗಳಕರವಾದ ಜ್ಞಾನಾಂಬಾಳ್ ಸಮೇತ ಶ್ರೀ ಕಾಳಹಸ್ತೀಶ್ವರರ ದೇವಾಲಯವು ನಾಗಪಟ್ಟಣಂ ಜಿಲ್ಲೆಯ ಕಾಕಜನ್ನಿಯಲ್ಲಿದೆ. ವಿನಾಯಕ, ಸುಬ್ರಹ್ಮಣ್ಯ, ಕಾಶಿ ವಿಶ್ವನಾಥ, ವಿಶಾಲಾಕ್ಷಿ, ನಂದಿಕೇಶ್ವರ ಮತ್ತು ಭೈರವ ಮುಂತಾದ ದೇವತೆಗಳು ಈ ದೇವಾಲಯದಲ್ಲಿ ಪೂಜಿಸಲಾಗುತ್ತದೆ. 51ನೇ ದಿನ ಗ್ರಾಮದ ಒಳಿತಿಗಾಗಿ ಲೋಕ ಕಲ್ಯಾಣಕ್ಕೆ ತ್ರಿಶತಿ ಪೂಜೆಗಳು ನಡೆದವು. ಸಮಾರೋಪ ದಿನದ ಮುನ್ನ ತ್ರಿಶತಿ ಕಾಳಿ ಮಹಾಯಾಗ ನಡೆಯಿತು. ಇದಕ್ಕೂ ಮುನ್ನ 96 ಬಗೆಯ ಹೋಮ ಪಾತ್ರೆ, 9 ಬಗೆಯ ನವಧಾನ್ಯ, ಹಣ್ಣು, ರೇಷ್ಮೆ ಇತ್ಯಾದಿಗಳಿಂದ ಮಹಾಯಾಗ ನಡೆಯಿತು. ಇದರ ನಂತರ ಅರಿಶಿನ, ಹಾಲು, ಮೊಸರು, ಪನ್ನೀರು, ನೀರು, ಜೇನುತುಪ್ಪ, ಪಂಚಾಮೃತ ಮತ್ತು 16 ವಿವಿಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಲಾಯಿತು. ನಂತರ ಯಾಗದಲ್ಲಿ ಕಲಶಕ್ಕೆ ಅಭಿಷೇಕ ಮತ್ತು ಪೂಜೆಯನ್ನು ಸಲ್ಲಿಸಲಾಯಿತು. ಮಹಾದೀಪಾರಾಧನೆಯಲ್ಲಿ ಸುತ್ತಮುತ್ತಲಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮುರುಗನ ದರ್ಶನ ಪಡೆದರು.
ಕೋಲಾರದ ಶತಶೃಂಗ ಪರ್ವತದಲ್ಲಿ ನೆಲೆಸಿರುವ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರುವ ಅಂತರಗಂಗೆಯಲ್ಲಿ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಕಲ್ಯಾಣೋತ್ಸವ ಅತ್ಯಂತ ವೈಭವವಾಗಿ ನಡೆಯಿತು. ಈ ನಿಮಿತ್ತ ಕಾಶಿ ವಿಶ್ವನಾಥ ಮತ್ತು ಪಾರ್ವತಿ ದೇವಿಯ ಉತ್ಸವ ಮೂರ್ತಿಗಳನ್ನು ಸಕಲ ವಸ್ತ್ರಾಭರಣಗಳು ಹಾಗೂ ಪುಷ್ಪಮಾಲೆಗಳಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಕಲ್ಯಾಣ ವೇದಿಕೆಯಲ್ಲಿ ಆಸೀನಗೊಳಿಸಲಾಯಿತು. ಬಳಿಕ ವಿವಿಧ ವಿಧಾನಗಳಿಂದ ಶಾಸ್ತ್ರೋಕ್ತವಾಗಿ ಕಲ್ಯಾಣೋತ್ಸವವು ವೈಭವದಿಂದ ಜರುಗಿತು. ನಂತರ ಗರ್ಭಗುಡಿಯಲ್ಲಿರುವ ಕಾಶಿ ವಿಶ್ವನಾಥ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದೇವರ ಕಲ್ಯಾಣೋತ್ಸವವನ್ನು ವೀಕ್ಷಿಸಿ ಆನಂದ ಪರವಶರಾದರು. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಶ್ರೀ ಲಕ್ಷ್ಮೀ ದೇವಸ್ಥಾನದಲ್ಲಿ ಧನುರ್ಮಾಸದ ಶುಕ್ರವಾರವನ್ನು ಪುರಸ್ಕರಿಸಿ ಅಮ್ಮನಿಗೆ ವಿಶೇಷ ಅಭಿಷೇಕವನ್ನು ನಿರ್ವಹಿಸಲಾಯಿತು. ಮೊದಲಿಗೆ ಹಾಲು, ತುಪ್ಪ, ಮೊಸರು, ಜೇನುತುಪ್ಪ, ಸಕ್ಕರೆ ಹಾಗೂ ಬಾಳೆಹಣ್ಣುಗಳಿಂದ ಅಭಿಷೇಕವನ್ನು ಮಾಡಲಾಯಿತು. ನೆರೆದ ಭಕ್ತರು ಅಮ್ಮನವರ ಕೃಪೆಗೆ ಪಾತ್ರರಾದರು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಡಿಸೆಂಬರ್ 19ನೇ ತಾರೀಕಿನಿಂದ ಈ ಹುಂಡಿ ಸೌಲಭ್ಯವನ್ನು ಆರಂಭಿಸಲಾಗಿದೆ. ತಿರುಮಲ ತಿರುಪತಿ ದೇವಸ್ಥಾನಗಳು ತಿರುಪತಿಯ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳ ಆದೇಶದ ಮೇರೆಗೆ ಟಿಟಿಡಿ ದೇವಸ್ಥಾನ ಆಂಧ್ರಪ್ರದೇಶದಲ್ಲಿರುವ ಅನುಬಂಧ ಆಲಯಗಳ ಮಾದರಿ ಬೆಂಗಳೂರಿನ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಡಿಸೆಂಬರ್ 19ನೇ ತಾರೀಕಿನಿಂದ ಈ ಹುಂಡಿ ಪ್ರಾರಂಭಿಸಲಾಗಿದೆ. ಈ ಹುಂಡಿಯಲ್ಲಿ 1 ರೂಪಾಯಿಯಿಂದ 1 ಲಕ್ಷ ರೂಪಾಯಿಗಳವರೆಗೂ UPI ಮೂಲಕ ಹಣವನ್ನು ಭಕ್ತರು ದೇಣಿಗೆ ನೀಡಬಹುದು. ಭಕ್ತರು ಈ ಹುಂಡಿಯಲ್ಲಿ ಹಣವನ್ನು ಪಾವತಿಸಿ ಅಲ್ಲೇ ರಸೀದಿಯನ್ನು ಪಡೆಯಬಹುದು. ಭಕ್ತರು ಬೆಂಗಳೂರಿನ ಈ ಹುಂಡಿಯಲ್ಲಿ ಸಲ್ಲಿಸಿದ ನಿಮ್ಮ ಕಾಣಿಕೆ ತಿರುಮಲಕ್ಕೆ ತಲುಪುವುದು.
ಭಕ್ತರು ಈ ಸೌಲಭ್ಯವನ್ನು ಸದ್ವಿನಿಯೋಗಿಸಿಕೊಂಡು ನಿಮ್ಮ ಕಾಣಿಕೆಯನ್ನು ಸಲ್ಲಿಸಿ ಶ್ರೀ ವೆಂಕಟೇಶ್ವರ ಕೃಪೆಗೆ ಪಾತ್ರರಾಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ಬ್ರಹ್ಮಕಲಶ ಶತಚಂಡೀ ಯಾಗದ ಪ್ರಯುಕ್ತ ಭವ್ಯ ಹೊರೆಕಾಣಿಕೆ ಮೆರವಣಿಗೆ ವೈಭವವಾಗಿ ನಡೆಯಿತು. ಕೋಲ್ಯದಿಂದ ಆರಂಭವಾದ ಹೊರೆಕಾಣಿಕೆ ಮೆರವಣಿಗೆ ಚಂಡೆ ವಾದ್ಯ, ನೃತ್ಯ, ಭಜನೆ, ಗೊಂಬೆ ಕುಣಿತ ಎಲ್ಲರ ಗಮನ ಸೆಳೆಯಿತು. ಡಿಸೆಂಬರ್ 25ರಿಂದ 30ರ ತನಕ ಶ್ರೀ ಕ್ಷೇತ್ರದಲ್ಲಿ ವೈದಿಕ ಹಾಗೂ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ಬೆಂಗಳೂರಿನ ಶಿವಾಜಿನಗರ ಧರ್ಮರಾಜ ದೇವಾಲಯದ ಸನ್ನಿಧಿಯ ಉಪಾಲಯದಲ್ಲಿರುವ ಶ್ರೀ ಶ್ರೀನಿವಾಸ ಪೆರುಮಾಳ್ ಸ್ವಾಮಿಗೆ ವಿಶೇಷ ಅಭಿಷೇಕವನ್ನು ಧನುರ್ಮಾಸದ ಪ್ರಯುಕ್ತ ನಿರ್ವಹಿಸಲಾಯಿತು. ಈ ನಿಮಿತ್ತ ಸ್ವಾಮಿಗೆ ಹಾಲು, ತುಪ್ಪ, ಮೊಸರುಗಳಿಂದ ಪಂಚಾಮೃತಾಭಿಷೇಕವನ್ನು ಮಾಡಿ ನಂತರ ಸ್ವಾಮಿಗೆ ತಿರುಮಂಜನ ಸ್ನಾನವನ್ನು ನೆರವೇರಿಸಿ ಅರಿಶಿನ ಅಲಂಕಾರ ಮಾಡಿ ಮಂಗಳ ನೀರಾಜನ ಬೆಳಗಲಾಯಿತು. ನೆರೆದ ಭಕ್ತರು ಸ್ವಾಮಿಯ ಅಭಿಷೇಕ ಪ್ರಸಾದವನ್ನು ಪಡೆದು ಧನ್ಯರಾದರು. ಫೆಬ್ರವರಿ 10, 11, 12ರಂದು ನಡೆಯಲಿರುವ ಕುಂಭಮೇಳದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಕುಂಭಮೇಳದ ಆಚರಣೆಯ ವಿಶೇಷ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಸುತ್ತೂರು ಶಾಖಾ ಮಠದಲ್ಲಿ ನಡೆದ ಸಭೆಯಲ್ಲಿ ಸುತ್ತೂರು ಶ್ರೀಗಳ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು.
ಕುಂಭಮೇಳ ಆಚರಣೆಗೆ ಸಂಬಂಧಿಸಿದಂತೆ ಸಭೆಯಲ್ಲಿ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿ, ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ, ಸೋಮನಾಥ ಸ್ವಾಮೀಜಿ, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಈ 3 ನದಿಗಳ ಸಂಗಮ, ಅಲ್ಲಿ ಗಂಗಾ ಮತ್ತು ಯಮುನಾ ಮತ್ತು ಗುಪ್ತಗಾಮಿಯಾಗಿರ್ತಕ್ಕಂಥ ಸರಸ್ವತಿ ಹೇಗೋ ಅದೇ ರೀತಿಯಲ್ಲಿ ಕಪಿಲ, ಕಾವೇರಿ ಮತ್ತು ಸ್ಫಟಿಕ ಈ 3 ಹೇಗೋ ಅದೇ ರೀತಿಯಲ್ಲಿ ಈ 3 ಅಂಗಗಳು ನಿಷ್ಕಲ್ಮಶವಾಗಿರ್ತಕ್ಕಂಥ ಸರ್ವಿಸ್ ಮತ್ತು ಉಪಾಸನೆ, ನಂತರದ ವಿಜ್ಞಾನ, ಈ 3 ಹಂತದ ಸೇವಾ ಕಾರ್ಯಗಳು, ಉಪಾಸನಾ ಸಂದರ್ಭಗಳು ನಮ್ಮ ಕುಂಭಮೇಳದ ಸಂದರ್ಭದಲ್ಲಿ ಘಟಿಸುತ್ತೆ. ಬಂದಂತಹವರು ಸೇವೆಯನ್ನು ಮಾಡಬೇಕು, ಬಂದಂತಹವರು ಭಕ್ತಿ ಉಪಾಸನೆಗಳಲ್ಲಿ ತೋರಿಸ್ಕೊಳ್ಬೇಕು, ಬಂದಂತಹವರು ವೇದಿಕೆಗಳ ಮುಖಾಂತರ ಆಗ್ತಕ್ಕಂಥ ಜ್ಞಾನಿಗಳ ನುಡಿಗಳನ್ನು ಜ್ಞಾನವನ್ನು ಕೂಡ ಪಡ್ಕೊಳ್ತಕ್ಕಂಥದ್ದು. ಅಲ್ಲಿಯ 3 ಇಲ್ಲಿಯ 3 ಎಲ್ಲವೂ ಕೂಡ 3 ಕೊನೆಗೆ ಮುಕ್ತಿಯ ಕಡೆಗೆ ಹೋಗ್ತಕ್ಕಂಥದ್ದಕ್ಕೆ ನಮ್ಮ ಹಿರಿಯರಿಗೆ ಅಥವಾ ನಮ್ಮ ಸಾಮಾಜಿಕರಿಗೆ ಹಾಕಿಕೊಟ್ಟಂಥ, ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಒಂದು ಮಾರ್ಗ. ಇಂಥ ಒಂದು ಪರಂಪರೆ 1989ರಿಂದ ನಮ್ಮೆಲ್ಲ ಜನಗಳು ಈ ಭಾಗದವರು ಆ ಭಾಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಆ ದಾರ್ಶನಿಕ ಸಂತರು ಹಾಕಿಕೊಟ್ಟಂಥ ಒಂದು ಪರಂಪರೆ ಅನೂಚಾನವಾಗಿ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಅಂದಿನ ಆಳುವ ಸರ್ಕಾರಗಳು ಸಹಕಾರವನ್ನು, ಪ್ರೋತ್ಸಾಹವನ್ನು ಕೊಟ್ಕೊಂಡು ಬಂದಿದೆ. ಅದೇ ರೀತಿಯಲ್ಲಿ ಅಧಿಕಾರಿಗಳು ಕೂಡ ಆಯಾ ಹಂತದಲ್ಲಿ ಸಾಕಷ್ಟು ಸೇವೆಯನ್ನು ತಮ್ಮದೇ ಮನೆಯ ಕೆಲಸ ಅಂತ ತಿಳಿದು ಅಧಿಕಾರದ ಹೊರತಾಗಿ ಕೂಡ ಮಾಡ್ತಾ ಬಂದಂಥದ್ದು. ಈ ವರ್ಷದ 2025ನೇ ಫೆಬ್ರವರಿ 10, 11, 12 ಅವತ್ತು ಪೌರ್ಣಮಿ ಕರೆಕ್ಟಾಗಿ ಸರಿಯಾದ ಸಮಯಕ್ಕೆ ಪೂರ್ಣ ಒಂದು ಕಲ್ಮಿನೇಷನ್ ಪ್ರೋಗ್ರಾಮ್ ಅಂತ ಹೇಳಿದ್ರು, ಅದು ಸಾಕಾರಗೊಳ್ತಾ ಇರತಕ್ಕಂಥದ್ದು. ಬೆಂಗಳೂರಿನ ವಿವಿಪುರಂನಲ್ಲಿರುವ ಶ್ರೀ ವಾಸವಿ ಕನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಧನುರ್ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು ನಡೆಯಿತು. ಈ ನಿಮಿತ್ತ ದೇವಿಗೆ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಅಲಂಕಾರ ಮಾಡಿ ಅರ್ಚನೆಯನ್ನು ನೆರವೇರಿಸಿ ಮಂಗಳಾರತಿ ಮಾಡಲಾಯಿತು. ನೆರೆದ ಭಕ್ತರು ಅಮ್ಮನವರ ದರ್ಶನ ಪಡೆದು ಧನ್ಯರಾದರು. ಬೆಂಗಳೂರಿನ ವಸಂತನಗರದಲ್ಲಿರುವ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಧನುರ್ಮಾಸದ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. ಈ ನಿಮಿತ್ತ ಶ್ರೀ ಸ್ವಾಮಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಿ ಸಂಕಲ್ಪದೊಂದಿಗೆ ತುಳಸಿ ಅರ್ಚನೆ ನೆರವೇರಿಸಿ ಬಗೆ ಬಗೆಯ ಧೂಪ ದೀಪಗಳಿಂದ ಮಂಗಳಾರತಿ ಬೆಳಗಲಾಯಿತು. ನೆರೆದ ಭಕ್ತರು ಸ್ವಾಮಿಯ ದರ್ಶನ ಮಾಡಿ ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ
ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಬೃಹತ್ ಗೀತೋತ್ಸವದ ಅಂಗವಾಗಿ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಅಮೆರಿಕದ ಅಟ್ಲಾಂಟಾದ ಭಾರತ ಕಲಾ ಡ್ಯಾನ್ಸ್ ಅಕಾಡೆಮಿ ಕಲಾವಿದರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಯಾದವ ಮಾಧವ ಹರಿಯ ಯಾದವ ಮಾಧವ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರದಲ್ಲಿ ವಿಶ್ವ ಹೃದಯ ಸಮ್ಮೇಳನದಲ್ಲಿ ವಿದುಷಿ ರಜನಿ ರೆಡ್ಡಿ ತಂಡದವರಿಂದ ನಾಮ ಸಂಕೀರ್ತನ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.